ಹಾಯ್ ಎಲ್ರಿಗೂ ನಮಸ್ಕಾರ ಮಾರೆ. ನಾನಿವತ್ತು ನನ್ನ ತಮ್ಮನಿಗೆ ಇಷ್ಟ ಇಪ್ಪಂತಹ ಒಂದು ಬೇಳೆ ಸಾರು, ಡಾಬಾ ಸ್ಟೈಲ್ ಬೇಳೆ ಸಾರು ಮಾಡ್ತಾ ಇದ್ದೆ. ಎಲ್ರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಾಲ್ ಅಂದ್ರೆ ಮಸ್ತ್ ಇಷ್ಟ, ಹಂಗಪ್ಪ ದಾಲ್ ಮಾಡ್ತಾ ಇದ್ದೆ. ಅದಕ್ಕೆ ಬೇಕಪ್ಪಂತ ಐಟಮ್ಸ್ ಎಲ್ಲ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಆಮೇಲೆ ತೊಗರಿಬೇಳೆ, ಆಮೇಲೆ ಹಸಿಮೆಣಸು, ಶುಂಠಿ, ಒಗ್ಗರಣೆಗೆ ಎಣ್ಣೆ, ಅರಿಶಿಣ ಪುಡಿ ಇದೆಲ್ಲ ಬೇಕು. ಅದೆಲ್ಲ ಎಂತೆಲ್ಲ ಬೇಕಂದ್ರೆ ಮತ್ತು ನಾನು ಮಾಡೋತ್ತಿಗೆ ಹಾಕ್ತೆ. ಬಟ್ ಈಗ ನನಗೆ ಹಸಿಮೆಣಸು ತಪ್ಪು ನೆನಪು ಹೋಯ್ತು ಮಾರೆ. ಫ್ರಿಜ್ಜಂಗೆ ಕಾಂತೆ ಗಣಿ ಹಿಂಗಿದೆಲ್ಲ ಇತ್ತು, ಮುಟ್ಟಿ ಕಟ್ಟಿ ಹೋಯ್ತು ನನ್ನ ಕಣಿಗೆ, ಚೀಂಟಿ ಹೋಯ್ತು ಕಣಿ ಈ ಹಸಿಮೆಣಸು ತೋರಿಸು ಅಂದೇಳಿ. ಹಸಿಮೆಣಸು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್. ಬಟ್ ಈಗ ಮತ್ತೆ ಪುನಃ ನಂಗೆ ಅಂಗಡಿ ಒಪ್ಕಡಿಯ ಇದ್ದದ್ರಲ್ಲಿ ಈಗ ನಾನು ಅಡ್ಜಸ್ಟ್ ಮಾಡಿ ಪದಾರ್ಥ ಮಾಡು ಇರಲಿ. ಲೈಕ್ ಐದಿರು ಮುನ್ಕೊಂಡು ತಿಂಬರು ತಿಂತರು ಅಲ್ಲಿ. ತೊಗರಿಬೇಳೆಗೆ ನೀರು ಹಾಕಿದೆ. ಇದಕ್ಕೆ ಸ್ವಲ್ಪ ತೊಗರಿಬೇಳೆಗೆ ಸ್ವಲ್ಪ ಅರಿಶಿಣ ಮತ್ತು ಒಂಚೂರು ಹಸಿಮೆಣಸು. ಇದಕ್ಕೆ ಸುಮಾರು ಇದು ಹಸಿಮೆಣಸು ಹಾಕಿದಿತ್ತು, ಬಟ್ ಹಸಿಮೆಣಸು ತಪ್ಪು ನೆನಪಿಲ್ಲ ನನಗೆ. ಹಂಗೆ ಅಪ್ಕೊ ಇಷ್ಟೇ ಸಣ್ಣದೆಲ್ಲ ಹಾಕ್ತಾಯಿದ್ದೆ, ನೀವು ಆಗಲೇ ಕಂಡ್ರೆ ಎಲ್ಲ ಹಸಿಮೆಣಸು. ಹಂಗೆ ಅಡ್ಡಿಲ್ಲ ಕಾಮ ಎಂತ ಅಂತಂದೇಳಿ ಇಷ್ಟು ಹಾಕಿ ಈಗ ಇದನ್ನು ನಾನು ಕುಕ್ಕರಂಗೆ 1-2-3 ವಿಜಿಲ್ ಕೂಗಿಸ್ದೆ. ಇದನ್ನು ಈಗ ನಾನು ಓಪನ್ ಮಾಡ್ಕೊಂಡು ಈ ಬೇಳೆನೆಲ್ಲ ಇತ್ತಲ್ಲ ಹಿಂಗೆ ಜಜ್ಜುಳಿ ಮಾಡ್ಕೊಳಕು. ಇಲ್ಲ ಮಿಕ್ಸಿಗೆ ಹಾಕಿ ಕಡಿದ್ರು ಆಯ್ತು, ಇಲ್ಲ ಹಿಂಗೆ ಕೈ ಹಿಂಗೆ ಮಾಡ್ಕೊ. ಅದು ಮಜ್ಜಿಗೆಲ್ಲ ಕಡಿತಿರಲ್ಲ ಅದ್ರಂಗೆಲ್ಲ ಇದು ಮಾಡ್ರು ಮತ್ತು ಲೈಕ್ ಆಯ್ತು. ಇಲ್ಲ ನಮ್ದು ಎಂಥ ಅದನ್ನು ಇದು ಮಾಡ್ತಾರಲ್ಲ ಕೇಕೆಲ್ಲ, ಅದಕ್ಕೆ ಹೆಸರು ಎಂಥ ಮರ ನೆನಪತ್ತಿಲ್ಲ, ಅದ್ರಂಗೆಲ್ಲ ಹಿಂಗೆ ಮಾಡ್ರು ಮಸ್ತ್ ಲೈಕ್ ಆಯ್ತು. ಈ ಬ್ಯಾಳಿ ಎಲ್ಲ ಎತ್ತು ಕಾಣಿ ಅದು ಲಾಯ್ಕ್ ಜಜ್ಜುಳಿ ಹೋಯ್ಕು, ಅಂದ್ರೆ ಒಂಥರ ಪೇಸ್ಟ್ ಕಾಣಂಗೆ ಆಯ್ಕು. ನಾವು ಇದು ಸಜ್ಜಿಗೆ ಎಲ್ಲ ಮಾಡುತ್ತಲ್ಲ ಹಂಗೆ ಬರ್ಕು ಆ ಥರ ಬಂದರೆ ಅದು ಲಾಯ್ಕ್ ಆಯ್ತು. ಇದನ್ನೀಗ ನಾನು ತಣುಕಿ ಹಿಂಗೆ ಬಿಡ್ತಾಯಿದ್ದೆ. ಇದನ್ನು ಹಿಂಗೆ ಜಜ್ಜುಳಿ ಮಾಡ್ಕೊ ಚೆಂದ ಮಾಡಿ ಜಜ್ಜಿ ಮಾಡಬೇಕು. ಆನ್ ಮಾಡಿದೆ, ಪಾತ್ರೆ ಇಟ್ಟಿದೆ. ಈ ಪಾತ್ರೆಗೆ ಈಗ ಎಣ್ಣೆ ಹಾಕಿ ಉಪಯೋಗಿಸುವಂಥದ್ದು ನಿಸರ್ಗ ಎಣ್ಣೆ ಕಾಣಿ. ಎಷ್ಟು ಸಾಕು, ಎಷ್ಟು ಬೇಕಷ್ಟು ನಮ್ಗೆ ಒಗ್ಗರಣೆಗೆ. ಹಾಗೆ ಖಾಲಿ ಎಣ್ಣೆ ಹಾಕಿ ಇದೆಲ್ಲ ಬೇಕು. ಹಸಿಮೆಣಸು ಇಪ್ಪದಿಷ್ಟು, ಬೆಳ್ಳುಳ್ಳಿ, ಶುಂಠಿ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಟೊಮೆಟೊ ಮತ್ತು ಬೇವಿನ ಸೊಪ್ಪು ಆಗಳ ಬಂದಿದೆಯಲ್ಲ ಅದಾದ್ರ ಮೇಲೆ ಸಾಸಿವೆ, ಜೀರಿಗೆ ಅದೆಲ್ಲ ನೀವು ಒಗ್ಗರಣೆಗೆ ಅಂತ ಕೊಡ್ತೀರ, ಅದೆಲ್ಲ ಕಂಪಲ್ಸರಿ. ಈಗ ನಾನು ಇದಕ್ಕೀಗ ಸಾಸಿವೆ ಹಾಕಂತ ಇದ್ದೆ, ಚಟಪಟ ಅಮ್ಮಕ್ಕೆ ಶುರುವಾಯ್ತು. ಇದಕ್ಕೀಗ ನಾನು ಜೀರಿಗೆ ಹಾಕಂತ ಇದ್ದೆ. ಇದೀಗ ಆತಾಯ್ತು. ಇದಕ್ಕೆ ನಾವು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿಯೇ ಹಾಕ್ತಾಯಿದ್ದೆ. ನಂಗೆ ಬೆಳ್ಳುಳ್ಳಿ ಅಂದರೆ ಮಸ್ತ್ ಇಷ್ಟ, ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೆ. ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಹಿಂಗೆ ನೋಡಿದ್ರೆ ಒಗ್ಗರಣೆ ಅಂದ್ರೆ ಮೇಲೆ ಬೇವಿನ ಸೊಪ್ಪು ಇಲ್ದಿರತ್ತಾ, ಬೇವಿನ ಸೊಪ್ಪು, ಆಮೇಲೆ ಹಸಿಮೆಣಸು, ಕೈಗೆಲ್ಲ ಪಟ್ ಅಂತೈತೆ ಮಾರ ಯಾಗಲಿ, ಯಾರ ಮೊಬೈಲ್ ಹಿಡ್ಕೊಂಡು ಯಾರ ಬಂದಿರಾತಿ. ಆಮೇಲೆ ಶುಂಠಿ ಹಾಕಬೇಕು. ಶುಂಠಿನ ಹಾಕಿ ಸ್ವಲ್ಪ ಹೊತ್ತು ಹಿಂಗೆ ಹೊರದ್ರೆ ಪೂರ ಎಣ್ಣೆ ಸೀರಿ ಹೋಯ್ತು. ನೀರುಳ್ಳಿ ಹಾಕಬೇಕು. ನೀರುಳ್ಳಿ ನಾನು ಆಮ್ಲೆಟ್ ಹಿಂಗೆ ಕೊಚ್ಕೊಂಡಂಗೆ ಕೊಚ್ಕೊಂಡೆ, ಯಾಕಂದ್ರೆ ಅದಷ್ಟು ಒಳ್ಳೆ ಚಂದ ಲಾಯ್ಕ್ ಆಗ್ತದೆ. ಹಂಗೆ ಹಾಕ್ತದೆ. ಇದಕ್ಕೀಗ ಟೊಮೆಟೊ ಹಾಕಬೇಕು. ಹಂಗೆಲ್ಲ ಶಾಲಿ ಮಾಡ್ಕೊಂಡೆಲ್ಲ ಹೇಳೋಕ್ಕಾಗ್ತಿಲ್ಲ, ಚಮಚದಂಗೆಲ್ಲ ಹಾಕೋ ಅಭ್ಯಾಸ ಇಲ್ಲ ನನಗೇನಿಗೆ, ಕೈಯಂಗೆ ಹಾಕಿ ಅಭ್ಯಾಸ. ಹಂಗೆ ನಾನು ಕೈಯಂಗೆ ಹಾಕ್ತಾಯಿದ್ದೆ. ಕಾಂಬಾರು ಕಾಣಿ ಸ್ವಲ್ಪ ಹಿಂಗೆ ಹೊರಿಕೋದನ್ನು ಅದೆಲ್ಲ ಒಳ್ಳೆ ಮಾಡಿ ಫ್ರೈ ಆಯಿತು. ಬ್ಯಾಳಿಗೆ ಆಲ್ರೆಡಿ ಹಾಕಿತ್ತು. ಈಗ ಒಂಚೂರು ನಾವು ಅರಿಶಿಣ ಹಾಕೋದು, ಸ್ವಲ್ಪ ಅರಿಶಿಣ ಹಾಕ್ತಿದ್ದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೋದು. ಇದೀಗ ಆಯ್ತು. ಇದಕ್ಕೀಗ ನಾವು ಸ್ಮ್ಯಾಶ್ ಮಾಡಿದಂಥ ಬ್ಯಾಳಿನ ಹಾಕೋದು. ಬ್ಯಾಳಿನ ಒಂದು ಕೈಯ ಮೊಬೈಲ್ ಇಪ್ಪುಕೊಯ್ ನಾನೀಗ ಸೌಂಟಾಗಿ ಹಾಕ್ತಿದ್ದೆ. ಹೀಗೆ ಎಲ್ಲ ಬ್ಯಾಳಿನ ಹಿಂಗೆ ಹಾಕಿ ಕಲ್ಸಕ್ಕೆ ಕಾಣಿ ಕುದಿ ಬತ್ತಾ ಇತ್ತು. ಈಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕುವಂಥದ್ದು. ಸೊ ಇದನ್ನು ಹಾಕ್ತಾ ಇದ್ದೆ.
ಕೊತ್ತಂಬರಿ ಸೊಪ್ಪು. ಪರಿಮಳ ಬತ್ತಾಯಿತ್ತು, ನಿಮಗೂ ಬತ್ತಾಯಿತ್ತು ಪರಿಮಳ? ಮಸ್ತ್ ಲಾಯ್ಕ್ ಪರಿಮಳ ಬತ್ತಾಯಿತ್ತು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಮನೆಗೆ ಮಾಡ್ಕಣಿ ತಿನ್ಕಣಿ, ಲಾಯ್ಕ್ ಮಾಡಿ. ಗಂಜಿ ಅನ್ನದೊಟ್ಟಿಗೆ ಲಾಯ್ಕ್ ಆತು, ಗಂಜಿ ಲಾಯ್ಕ್ ಆತಿಲ್ಲ ಅಂದರೆ ಇದು ದಾಲ್ ಅಲ್ಲ, ಸೊ ಹಂಗೆ ಹಪ್ಕೊಯಿ. ಅನ್ನದೊಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್. ಒಟ್ಟಿಗೆ ಒಂದು ಮೀನು ಫ್ರೈ ಇದ್ರಂತೂ ಆಹಾ ತಿಂತೇ ಇರ್ಲಕ್ಕ, ಭಾರಿ ಲೈಕ್ ಆತು. ಅದು ಈಗ ಆಗಿದೆ, ನಾ ಗ್ಯಾಸ್ ಆಫ್ ಮಾಡ್ಕೊಂತೆ. ರುಚಿಕರವಾದ ಡಾಬಾ ಸ್ಟೈಲ್ ಇದೆಂತ ಇದು, ಬೇಳೆ ಸಾರು ರೆಡಿ. ನೀವು ಮನೆಗೆ ಮಾಡ್ಕಣಿ ತಿನ್ಕಣಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ, ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಕಳಿಸಿ. ಫೇಸ್ಬುಕ್ಕಾರೆ ನನ್ನ ಫಾಲೋ ಮಾಡಿ.